only 1/3 of the tooth is seen. Rest of the 2/3 of the tooth root is deeply embedded inside the bone, which is not normally seen. So when you say artificial tooth ಹಾಕ್ತೀವಿ ಅದನ್ನು ಎಕ್ಸ್ಟ್ರಾಕ್ಟ್ ಮಾಡಿದ್ಮೇಲೆ ವಾಟ್ ಇಸ್ ಇಟ್ ಮೇಡ್ ಆಫ್? ಹೇಗೆ, ಹೌ ರಿಲಯಬಲ್ ಇಸ್ ಇಟ್? ಆ್ಯಂಡ್ ನಮ್ಮ ಬಾಡಿ ಹೇಗೆ ರಿಯಾಕ್ಟ್ ಆಗುತ್ತೆ ಅದಕ್ಕೆ? ಕ್ಯಾನ್ ವಿ ಚೂ ರೆಗ್ಯುಲರ್ಲಿ ನಾವೇನು ಮಾಡ್ತೀವೋ ಹಾಗೆ ಹೆವಿ ಡ್ಯೂಟಿನ ಅದು, ಇಲ್ಲಾಂದರೆ ಇವಾಗ ನಾನು ಹಲ್ಲು ಉದುರ್ತಪ್ಪ ಬೇರೆದು ಹಾಕ್ಸ್ಕೊಂಡಿದ್ದೀನಿ ಸೊ ಇವಾಗ ನಾನು ಹುಷಾರಾಗಿರಬೇಕು, ಆ ಥರ ಏನಾದರೂ ಇದೆಯಾ ಅಂತ? ಖಂಡಿತ. ಸಿ, replacement is definitely possible in case of missing teeth. So normally, as you can see, it is only this much. ನಮಗೆ ಕಾಣಿಸೋದು ಬರೀ ಈ ಭಾಗ ಮಾತ್ರ ಹಲ್ಲಿ. ಸೊ ಅದ್ರ ಕೆಳಗಡೆ ವಿಲ್ ಹ್ಯಾವ್ ದಿಸ್ ಎಂಟೈರ್ ರೂಟ್. These are such big roots that we'll have. Okay. They are bigger than the tooth itself. Yes, these are the models. So only 1/3 of the tooth is seen. Rest of the 2/3 of the tooth root is deeply embedded inside the bone, which is not normally seen. Ivaga regular patient illa yargu ಕಾಣಿಸಲ್ಲ. So this is how the teeth are made up of. This is the crown and this is the root portion. Okay. So ನಾವು ಇದನ್ನ replacement ಮಾಡೋದು ಒಂದು crown and bridge ಅಂತ ಹೇಳ್ತೀವಿ. So this is a crown and a bridge. This is a bridge. Here a tooth is missing. So this is how we grind the adjacent teeth. ಆ ಕಡೆ ಈ ಕಡೆ ಹಲ್ಲಿಂದ ಒಂದು ಸ್ವಲ್ಪ ಮೈಲ್ಡ್ ಆಗಿ ನಾವು ಅದನ್ನ ಕ್ರೌನ್ ಪ್ರಿಪರೇಷನ್ ಅಂತ ಹೇಳ್ತೀವಿ. ಅದನ್ನ ಮಾಡಿಕೊಂಡು we give a crown, a bridge, which is something like this. Yes. So this will replace the missing tooth as well as ಅಕ್ಕಪಕ್ಕದ ಹಲ್ಲನ್ನು ಕಂಪ್ಲೀಟ್ ಆಗಿ ಪ್ರೊಟೆಕ್ಟ್ ಮಾಡ್ಕೊಂಡಿರುತ್ತೆ. ಅಂದ್ರೆ ಅಕ್ಕಪಕ್ಕದ ಹಲ್ ಮೇಲೂ ಕೂಡ ಅದು ಕ್ಯಾಪ್ ತರ ಬರುತ್ತೆ. ಆಫ್ ಕೋರ್ಸ್ ಇಟ್ಸ್ ಲೈಕ್ ಅವರ್ ರೆಗ್ಯುಲರ್ ಬ್ರಿಡ್ಜ್ ವೇರ್ ಈ ಕಡೆ ಲ್ಯಾಂಡ್ ಈ ಕಡೆ ಲ್ಯಾಂಡ್ ಎರಡನ್ನು ಕನೆಕ್ಟ್ ಮಾಡುತ್ತಲ್ವಾ ಬ್ರಿಡ್ಜ್. ದಿಸ್ ಇಸ್ ಆಲ್ಸೋ ಸಮಥಿಂಗ್ ಸಿಮಿಲರ್. ಓಕೆ, ಸೊ ಇದರಲ್ಲಿ ಒಂದು ಡಿಸ್ಅಡ್ವಾಂಟೇಜ್ ಬಂದು